ವರನ್ನ ಕರ್ಕೊಂಬನ್ನಿ. ರೀ ಸ್ವಾಮಿ, ವರ ಇಲ್ಲ ಅಂತಾನೆ ನಾವೆಲ್ಲ ಒದ್ದಾಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ. ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಅಣ್ಣ, ಕಮಿಷನರ್ ಕಾಲ್ ಮಾಡು, ಮೊಬೈಲ್ ಟ್ರ್ಯಾಕ್ ಮಾಡಿಸು, ಎಲ್ಲಿದ್ರೂ ಕ್ಲೂ ಸಿಗುತ್ತೆ. ಸರಿನಮ್ಮ. ಇದು ನನಗೆ ಬಯಸದೆ ಬಂದಿರೋ ಭಾಗ್ಯ ಅಂಥದ್ರಲ್ಲಿ ಫೋನ್ ಯಾಕೆ ಮಾಡಿ. ಬಂದಿರೋ ಭಾಗ್ಯನ ಕಡೆಗಣಿಸಿ ಮುಟ್ಟಾಳಾಗಲ್ಲ. ಚಾಚಿ, ಬೆಳಗ್ಗೆ ನೀನು ಬೇಗ ಎತ್ತಿದ್ದೆ ತಾನೆ? ಚಿರುನೇನಾದ್ರೂ ನೋಡ್ದಾ? ಇಲ್ಲ ಮೇಡಮ್, ನಿನ್ನೆ ನೀವು ಒಂದ್ಸಲಿ ಮಾತಾಡ್ಸೋದಾಗ ನೋಡ್ಬೇಕಿತ್ತು. ಹೌದು, ಇವಾಗ ಏನು ಮಾಡೋದು? ಎಲ್ಲೋದ್ನೋ ಏನೋ. ಇಷ್ಟ ಇಲ್ದಿದ್ರು ಒತ್ತಾಯ ಮಾಡಿ ಮದುವೆಗೆ ಒಪ್ಸಿದ್ದು ತಪ್ಪು ಮಾಡೋದು ಎಂತತೆ. ದೀಪನ ಮರೆಯೋದಕ್ಕೆ ಚಿರುಗ್ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು. ಹೌದಮ್ಮ ಸೌಂದರ್ಯ, ಅವಸರ ಪಟ್ಬಿಟ್ವಿ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಗಿದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಯೋಚನೆ ಮಾಡೋದು ಏನಮ್ಮ ಇದೆ? ಮದುವೆ ಬೇಡ ಅಂತ ಅವನೇ ಹೋದ್ಮೇಲೆ ಮದುವೆ ಕ್ಯಾನ್ಸಲ್ ಮಾಡೋದೇ ವಾಸಿ. ಸೌಂದರ್ಯ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವನಾಗವನೇ ವಾಪಸ್ ಬರ್ತಾನೆ. ಅವನಿಗೆ ದೀಪನ ಮರೆಯೋದಕ್ಕೆ ಟೈಮ್ ಕೊಡಬೇಕು. ನನಗೆ ನಿನ್ನೆಯಿಂದ ಏನೋ ಸರಿ ಇಲ್ಲ ಅಂತ ಕಾಣಿಸ್ತಾ ಇತ್ತು. ನಾನು ಹೇಳೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ನನ್ನ ಮಾತು ಯಾರು ಕೇಳಲೇ ಇಲ್ಲ. ಏನ್ರಿ ಮಾತಾಡ್ತಿದ್ದೀರಾ? ಯಾರ್ಯಾರತ್ತೋ ಯಾಕೆ ಹೇಳಕ್ ಹೋದ್ರಿ? ನನಗೆ ಹೇಳ್ಬೇಕಾನೆ. ಅದೇನು ಅಂದ್ರೆ ಇಲ್ಲಿ ರಾಣಿ ಮಹಾರಾಣಿ ಸಿನಿಮಾ ನಡೀತಿದೆ, ಡಬಲ್ ಆಕ್ಟಿಂಗ್. ಅದೇನ್ರಿ ಅದು? ಯಾವ್ದೋ ಪಿಕ್ಚರು ಗಿಚ್ಚರು ಅಂದ್ಬಿಟ್ಟು ಈಗ ಮಾತೆ ನಿಲ್ಸ್ಬಿಟ್ರಲ್ಲ. ಇಲ್ಲಿ ಮಹಾರಾಣಿನೂ ಇಲ್ಲ, ಮಹಾರಾಜನೂ ಇಲ್ಲ. ಅದು ರಾಜ ವೇಷ ಮರೆಸ್ಕೊಂಡು ಕಾಡಿಗೆ ಹೋಗಿದ್ದಾನೆ ಅನ್ಸುತ್ತೆ ಸರ್. ನಮ್ ಟೆನ್ಷನ್ ನಮ್ಗಿದ್ರೆ ಆಗ್ಲಿಂದ ನೋಡ್ತಾ ಇದೀನಿ. ತಲೆ ಬುಡ ಇಲ್ದಂಗೆ ಏನೇನೋ ಮಾತಾಡ್ತಿದ್ಯಾ. ಗೆಟ್ ಲಾಸ್ಟ್. ಹಾಗಿದ್ರೆ ಮದುವೆ ನಡಿಯಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆ ಅಮ್ಮ.